ನನ್ನ ಯಜಮಾನರು 1 ವರ್ಷದಿಂದ ಸರಿಯಾಗಿ ಈ ಬಗ್ಗೆ ಕಾಳಜಿ ವಹಿಸಿಲ್ಲ. ತಿಂಗಳಿಗೆ ಒಮ್ಮೆ ಮಾತ್ರ ಆಗುತ್ತೆ. ಇನ್ಮೇಲೆ ಇದು ನಿನಗೆ ಸೇರಿದ್ದು ಅಂತ ಹೇಳಿದಳು. ಆಮೇಲೆ ಸುಂದರ್ ಅವರು ಆ ಕೆಲಸದಲ್ಲಿ ಸಹಾಯ ಮಾಡಿದ್ದ ಈ ಕಥೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ಹಾಯ್ ಗೆಳೆಯರೇ, ನಾನು ಸುಂದರ್. ನಾನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುವ ನನಗೆ ಸಂಜಯ್ ಎನ್ನುವ ಸ್ನೇಹಿತನಿದ್ದ. ಇನ್ನು ಈ ನಡುವೆ ಅವನಿಗೆ ಮದುವೆ ಭಾಗ್ಯ ಕೂಡಿ ಬಂದಿತ್ತು. ನಾನು ಕೂಡ 10 ದಿನ ಮುಂಚೆ ಅವರ ಮನೆಗೆ ಹೋಗಿದ್ದೆ. ನಾನು ಅವರ ಮನೆಯಲ್ಲಿ ಇದ್ದಾಗಲೇ ಒಂದು ದಿನ ಸಾಯಂಕಾಲ ಹೊತ್ತಿಗೆ ಒಂದು ಕಾರ್ ಮನೆ ಮುಂದೆ ಬಂದು ನಿಂತಿತ್ತು. ಅವತ್ತು ಮೊದಲ ಬಾರಿಗೆ ನಾನು ನೋಡಿದ್ದು. ಅವರ ಹೆಸರು ಹೇಳುವ ಅವಶ್ಯಕತೆ ಇಲ್ಲ ಎಂದುಕೊಳ್ಳುತ್ತೇನೆ. ಸ್ವಲ್ಪ ಗುಲಾಬಿ ಬಣ್ಣದ ಬಟ್ಟೆ ಧರಿಸಿಕೊಂಡು ಬಂದಿದ್ದ ಅವರನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ನನಗೆ ಹಾಗೆ ನೋಡಿದ ಕೂಡಲೇ ಮನಸ್ಸಲ್ಲಿ ನೂರಾರು ವಿಚಾರಗಳು ಬಂದವು. ನೋಡಲು ಅಂದವಾಗಿದ್ದ ಅವರು, ದುಂಡನೆಯ ಮುಖ, ಉದ್ದವಾದ ಕೂದಲು, ದಾಳಿಂಬೆಯಂತ ಹಲ್ಲು, ಚಪ್ಪಟೆ ಮೂಗು, ಹೀಗೆ ಅವರ ಬಗ್ಗೆ ಹೊಗಳಲು ಪದಗಳೇ ಸಾಲುತ್ತಿಲ್ಲ. ಒಟ್ಟಾರೆಯಾಗಿ ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕು ಎನಿಸುತ್ತೆ. ಒಮ್ಮೆಯಾದರೂ ಚಾನ್ಸ್ ಸಿಕ್ಕರೆ ಎನ್ನುವಂತೆ ಇದ್ದರು. ಆದರೆ ಸ್ನೇಹಿತನ ಮನೆಯಾಗಿದ್ದರಿಂದ ಜಾಸ್ತಿ ಏನು ಮಾತನಾಡುವಂತಿಲ್ಲ. ಅಲ್ಲದೆ ಮರ್ಯಾದೆ ಪ್ರಶ್ನೆ ಎಂದು ಸುಮ್ಮನಿದ್ದೆ. ನಾನು ಅವರನ್ನು ನೋಡುತ್ತಾ ಇದ್ದಾಗಲೇ ಅವರು ನನ್ನ ನೋಡುತ್ತಾ ನೇರವಾಗಿ ಒಳಗೆ ಹೋದರು. ಇನ್ನು ನಾನು ಅಲ್ಲಿಯೇ ಇದ್ದಿದ್ದರಿಂದ ಅವತ್ತು ಸಾಯಂಕಾಲ ಹಾಗೆ ಮಾತನಾಡುತ್ತಾ ನನ್ನ ಗೆಳೆಯನಿಗೆ ಇವರ ಬಗ್ಗೆ ಕೇಳಿದಾಗ ಅವನು ನನ್ನ ದೂರದ ಸಂಬಂಧಿ, ಇವರ ಮೊದಲ ಯಜಮಾನರು ಹೋಗಿದ್ದಾನೆ, ಪಾಪ ಸಾಕಷ್ಟು ಆಸ್ತಿಪಾಸ್ತಿ ಇದೆ ಎಂದು ಆತ ಹೇಳುವಾಗಲೇ ಅವರು ನಮ್ಮ ಕಡೆಗೆ ಬಂದರು. ಆಗ ನಾನು ಅವರನ್ನೇ ನೋಡುತ್ತಿದ್ದೆ. ಅದೇ ಹೊತ್ತಿಗೆ ನನ್ನ ಗೆಳೆಯನ ಕರೆದು ಒಳಗೆ ಬರುವಂತೆ ಕೂಗಿದರು. ನಾನು ಎದ್ದು ನೇರವಾಗಿ ಅಡುಗೆ ಮನೆಗೆ ಹೋಗಿದ್ದೆ. ಆಗ ಅವರು ನನ್ನ ಬಗ್ಗೆ ನನ್ನ ಗೆಳೆಯನ ಹತ್ತಿರ ಮಾಹಿತಿಯನ್ನು ಪಡೆದುಕೊಂಡರು. ಸ್ವಲ್ಪ ಹೊತ್ತಿನ ಮೇಲೆ ನಾನು ಮಹಡಿ ಮೇಲೆ ಕೂತಿದ್ದಾಗ ಅವರು ನೇರವಾಗಿ ಬಂದು, ನೀನು ಯಾರು? ಸಂಜಯ್ ತಾಯಿಯ ಜೊತೆಗೆ ಅಷ್ಟೊಂದು ಸಮೀಪದಿಂದ ಮಾತಾಡ್ತೀಯ, ಅಷ್ಟೊಂದು ಹತ್ತಿರದವನ ಎಂದು ವಿಚಿತ್ರ ದಾಟಿಯಲ್ಲಿ ಕೇಳಿದಾಗ ನನಗೆ ಸಿಟ್ಟು ಬಂದಿತ್ತು. ಯಾಕಂದರೆ ನನಗೆ ತಾಯಿ ಇಲ್ಲದ ಕಾರಣ ಅವರನ್ನು ಅದೇ ರೀತಿ ಗೌರವದಿಂದ ಕಾಣುತ್ತಿದ್ದೆ. ಆದರೆ ಇವರ ಮಾತು ಕೇಳಿ ನನಗೆ ಸಿಟ್ಟು ಬಂದಿತ್ತು. ಅದೆಲ್ಲ ನಿಮಗ್ಯಾಕೆ ಎಂದು ಹೇಳಿ ಹೋದೆ. ಇದೇ ಹೊತ್ತಿಗೆ ನಾನು ಹೋಗುವುದನ್ನು ನೋಡಿದ್ದ ನನ್ನ ಗೆಳೆಯ ಇವರ ಹತ್ತಿರ ಬಂದು ಎಲ್ಲವನ್ನೂ ಹೇಳಿದ. ಅವರು ತಮ್ಮ ತಪ್ಪಿಗೆ ಮುಖ ಸಪ್ಪೆ ಮಾಡಿದರು. ಅದೇ ದಿನ ಸಾಯಂಕಾಲ ಹೀಗೆ ನಾನು ನನ್ನ ಗೆಳೆಯ ಚಹಾ ಕುಡಿಯುತ್ತಾ ಕೂತಾಗ ಅವರು ಬಂದು, ಮಧ್ಯಾಹ್ನ ಹಾಗೆ ಮಾತನಾಡಬಾರದಿತ್ತು, ಕ್ಷಮಿಸು ಎಂದರು. ಆಗ ನಾನು, ಪರವಾಗಿಲ್ಲ, ನಾನು ನೇರವಾದ ಮನುಷ್ಯ, ನನಗೆ ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಆಡೋಕೆ ಬರಲ್ಲ, ನನ್ನ ಕೆಲಸ ಕೂಡ ಹಾಗೆ ಎಂದು ಹೇಳಿದಾಗ ಅವರು ಸರಿ ಎಂದರು. ಇದಾದ ಮೇಲೆ ಅವರು ನನ್ನ ಜೊತೆಗೆ ಜಾಸ್ತಿ ಮಾತನಾಡೋಕೆ ಪ್ರಯತ್ನ ಪಟ್ಟರು ಸಹಿತ ನಾನು ಜಾಸ್ತಿ ಮಾತನಾಡಲಿಲ್ಲ. ಆದರೆ ಅವರು ನನ್ನ ಕಡೆಗೆ ನೋಡುತ್ತಾ ಮಾತನಾಡುತ್ತಿದ್ದರು. ಹೀಗೆ ಒಂದೆರಡು ದಿನ ಆದಮೇಲೆ ನನ್ನ ಫ್ರೆಂಡ್ಗೆ, ಏನೋ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಎಂದಾಗ ಅವನು ಹೌದು ಎಂದ. ಆಗ ಅವರು ಮತ್ತೆ, ನಾನು ಕೂಡ ನಿಮ್ಮ ಬೆಸ್ಟ್ ಫ್ರೆಂಡ್ ತಾನೇ, ಏನೋ ಒಂದು ಮಾತು ಆಡಿದ್ದಕ್ಕೆ ನಿನ್ನ ಫ್ರೆಂಡ್ ಸಿಟಿಗೆದ್ದಿದ್ದಾನೆ ಅಂತ ಹೇಳಿದಾಗ ನಾನು ಆಮೇಲೆ ಅವರ ಜೊತೆಗೆ ಸರಿಯಾಗಿ ಮಾತನಾಡೋಕೆ ಶುರು ಮಾಡಿದೆ. ಇನ್ನು ಮಾರನೇ ದಿನ ಟಿಫಿನ್ ಮಾಡುತ್ತಾ ಕೂತಾಗ ಅವರು ನನಗೆ ದೋಸೆ ಬಡಿಸೋಕೆ ಬಂದಿದ್ದರು. ಆಗ ನಾನು ಅವರನ್ನು ನೋಡ್ತಾ ಇರಲಿಲ್ಲ. ಆಗ ಅವರು ನನ್ನ ಫ್ರೆಂಡ್ಗೆ, ನಿನ್ನ ಬೆಸ್ಟ್ ಫ್ರೆಂಡ್ಗೆ ಇನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ, ಇವನು ಯಾರ ಜೊತೆಗೂ ಮಾತಾಡೋದಿಲ್ವಾ, ಸುಮ್ನೆ ಇದ್ದಾನೆ ಅಂತ ಕೇಳಿದಾಗ ನಾನು, ಹಾಗೇನಿಲ್ಲ ಬಿಡಿ, ಇನ್ಮೇಲೆ ಸರಿಯಾಗಿ ಮಾತಾಡ್ತೀನಿ ಅಂತ ಹೇಳಿದೆ. ಆದರೆ ನನಗೆ ಅನುಮಾನ ಮತ್ತೆ ಖುಷಿ ಎರಡೂ ಆಗಿತ್ತು. ಯಾಕೆಂದರೆ ಇವರು ಯಾಕೆ ನನ್ನ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ, ಮುಂದೇನಾದರೂ ಅಂತ ಸ್ವಲ್ಪ ಭಯ ಎಂದು ಎನಿಸತೊಡಗಿತ್ತು. ಇದಾದ ಮೇಲೆ ಅವತ್ತು ಸಾಯಂಕಾಲ ಟೀ ಕುಡಿಯೋಕೆ ಅಂತ ಕೂತಾಗ ಅವರಿಗೆ ನಾನು ಸುಮ್ನೆ ಕಣ್ಣಿಂದ ಸನ್ನೆ ಮಾಡಿ ಹೊರಗೆ ಬರುವಂತೆ ಹೇಳಿದಾಗ ಅವರು ನನಗೆ ಕಣ್ಣ ಸನ್ನೆ ಮಾಡಿ ಹೊರಗೆ ಬಂದರು. ಅಲ್ಲಿಗೆ ನಮ್ಮ ಗೆಳೆತನ ಜಾಸ್ತಿಯಾಗಿ ಮತ್ತೊಂದು ಹಂತಕ್ಕೆ ಹೋಯಿತು. ಆಮೇಲೆ ಅವರು ಬಂದು, ಯಾಕೋ, ಏನು ವಿಷಯ, ಕಣ್ಣ ಸನ್ನೆ ಮಾಡಿದೆ ಎಂದು ಕೇಳಿದಾಗ ನಾನು, ಏನಿಲ್ಲ, ಸುಮ್ನೆ ಮಾಡಿದೆ, ಮಾತಾಡಬೇಕಿತ್ತು, ಏನಾದರೂ ತಪ್ಪು ಆಯ್ತಾ ಎಂದಾಗ ಅವರು, ಹಾಗೇನಿಲ್ಲ, ನೀನು ಸಂಜೆಯ ಬೆಸ್ಟ್ ಅಲ್ವಾ, ನನಗೂ ಅದೇ ರೀತಿ ಬೆಸ್ಟ್ ಫ್ರೆಂಡ್ ಎಂದು ಸುಮ್ಮನಾಗಿ ನಕ್ಕರು. ನಾನು ನಕ್ಕು ಸುಮ್ಮನಾದೆ. ಹೀಗೆ ನನ್ನ ಅವರ ನಡುವೆ ಮಾತುಕತೆ ನಡೆಯುತ್ತಲೇ ಇತ್ತು. ಕೆಲವೊಮ್ಮೆ ನನ್ನ ಗೆಳೆಯ ಕೂಡ ನಮ್ಮ ಜೊತೆಗೆ ಕೂತು ಹರಟೆ ಹೊಡೆಯುತ್ತಿದ್ದ. ಇದರ ಜೊತೆಗೆ ಅವರ ಮತ್ತು ನನ್ನ ನಡುವೆ ಮಾತುಕತೆ, ಕಣ್ಣ ಸನ್ನೆ ಇದೆಲ್ಲ ನಡೆಯುತ್ತಾ ಇತ್ತು. ಹೀಗೆ 2-3 ದಿನ ಆದಮೇಲೆ ನಾನು ಹೊರಗೆ ಹೋಗೋಕೆ ರೆಡಿಯಾಗಿದ್ದೆ. ಆಗ ಅವರು, ಏನು ಸಾಹೇಬರು, ಒಬ್ಬರೇ ಹೋಗ್ತಾ ಇದ್ದೀರಾ ಎಂದು ಕೇಳಿದಾಗ ನನಗೆ ಶಾಕ್ ಎನಿಸಿತು. ಆಗ ನಾನು, ಹೌದು, ಸ್ವಲ್ಪ ಕೆಲಸ ಇದೆ ಎಂದು ಹೇಳಿದಾಗ ಅವರು, ಸರಿ, ನಮ್ಮ ಏರಿಯಾದಲ್ಲಿರುವ ನನ್ನ ಇನ್ನೊಂದು ಮನೆಯವರೆಗೆ ಬಿಡು ಎಂದು ಹೇಳಿದರು. ನಾನು ಸರಿ ಅಂತ ಹೇಳಿ ಅವರನ್ನು ಬಿಟ್ಟು ಹೊರಟಾಗ ಅವರು, ಅರ್ಧ ಗಂಟೆ ಬಿಟ್ಟು ಅಲ್ಲಿ ಗುಲಾಬಿ ಬಣ್ಣದ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಬಾ ಎಂದು ಹೇಳಿದರು. ನಾನು ಅವರನ್ನು ರಸ್ತೆ ಪಕ್ಕ ಇಳಿಸಿ ನನ್ನ ಕೆಲಸ ಮುಗಿಸಿಕೊಂಡು ಅವರ ಹೇಳಿದ ಮನೆಗೆ ಹೋದಾಗ ಅವರು ನನಗೆ ಒಳಗೆ ಬರುವಂತೆ ಹೇಳಿದರು. ಆಗ ನಾನು ಒಳಗೆ ಹೋದಾಗ ಅಲ್ಲಿ ಬೇರೆ ಏನೋ ವಾಸನೆ ಬರ್ತಾ ಇತ್ತು. ಆಗ ನಾನು, ಏನಿದು ಬೇರೆ ವಾಸನೆ ಎಂದಾಗ ಅವರು, ಏನಿಲ್ಲ, ಅದು ಹೊರಗೆ ಯಾರೋ ಸುಟ್ಟಿದ್ದಾರೆ, ಅದರ ವಾಸನೆ ಎಂದು ಹೇಳಿದಾಗ ನನಗೆ ಯಾಕೋ ಅನುಮಾನ ಬಂತು. ಆಗ ನಾನು, ಯಾಕ್ರಿ ಸುಮ್ಮನೆ ಸುಳ್ಳು ಹೇಳ್ತೀರಾ,
ನನಗೂ ಗೊತ್ತು, ಎಲ್ಲ ಬಿಡಿಸಿ ಹೇಳಬೇಕಾ ಎಂದಾಗ ಅವರು ಏನು ಎಂದರು. ಆಗ ನಾನು ಅದು ಇದರ ವಾಸನೆ ಅಲ್ಲ, ಹೊಗೆ ಕೂಡ ಅದರದ್ದು ಅಲ್ಲ ಎಂದು ಹೇಳಿದಾಗ ಅವರು ಪರವಾಗಿಲ್ಲವೇ, ಎಲ್ಲ ಗೊತ್ತು ನಿನಗೆ. ಹೌದು, ನೀನು ಹೇಳಿದ್ದು ನಿಜ. ನಾನು ಆಗೊಮ್ಮೆ ಈಗೊಮ್ಮೆ ಹೊರಗೆ ಬಂದಾಗ ಏನಿಲ್ಲ, ಮನೆಯಲ್ಲಿ ಇದ್ದಾಗ ವಾಸನೆ ಕಡಿಮೆ ಇರುವುದು ಮಾತ್ರ ಎಂದು ಹೇಳಿದಾಗ ನಾನು ಸರಿ ಎಂದು ಹೇಳಿದೆ. ಹೀಗೆ ಸ್ವಲ್ಪ ಹೊತ್ತು ಮನೆಯಲ್ಲಿ ಕೂತಿದ್ದೆ. ನನಗೆ ಕಾಫಿ ಮಾಡಿಕೊಟ್ಟು ಮತ್ತೆ ಹೋಗೇ ಬಿಡುತ್ತಾ ಕೂತಾಗ ಅವರು ನೀನು ತಗೋ ಎಂದು ಹೇಳಿದರು. ಆಗ ನಾನು ಬೇಡ ಬೇಡ, ನನಗೆ ಅಭ್ಯಾಸವಿಲ್ಲ ಎಂದಾಗ ಅವರು ಪರವಾಗಿಲ್ಲ ಬಾ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಬಾ ಕಂಪನಿ ಕೊಡಿ ಎಂದು ಕೈ ಹಿಡಿದಾಗ ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಎನಿಸಿ ಕೈ ಬಿಡಿಸಿಕೊಂಡು ಮೊದಲು ಕೈಬಿಡಿ ಅಂತ ಹೇಳಿ ದೂರ ಸರಿದು ಕೂತೆ. ಆಗ ಅವರು ಯಾಕೋ ಏನಾಯ್ತು ಹೀಗೆಲ್ಲ ಆಡ್ತೀಯ ಎಂದಾಗ ನಾನು ಬಿಡ್ರಿ, ನಿಮ್ಗೆ ಗೊತ್ತಾಗಲ್ಲ ಎಂದು ಹೇಳಿದೆ. ಆಗ ಅವರು ಯಾಕೆ ಹೇಳು, ನನ್ನ ಮುಂದೆ ಯಾಕೆ ಹೇಳೋಕೆ ಹೀಗೆ ಆಡ್ತೀಯ ಹೇಳು ಎಂದರು. ಆಗ ನಾನು ನನಗೆ ಮೊದಲೇ ಯಾರೂ ಇಲ್ಲ, ನೀವು ಹೀಗೆ ಕೈ ಹಿಡಿದರೆ ಹೇಗೆ ನನಗೆ ಕರೆಂಟ್ ಹೊಡೆದಂತೆ ಆಯ್ತು ಎಂದಾಗ ಅವರು ನಗುತ್ತಾ ಇದು ನಿನ್ನ ಸಮಸ್ಯೆ, ಇವಾಗ ನೀನು ಯಾಕೆ ಹೀಗೆ ಆಡ್ತಾ ಇದೀಯಾ, ಬೇಗ ಮನೆಗೆ ಹೋಗೋಣ ಅಂತಿದ್ದೀಯಾ ಅಂತ ಗೊತ್ತಾಯ್ತು ಎಂದು. ಮತ್ತೊಮ್ಮೆ ನಿಜ ಹೇಳು, ಯಾರಿಲ್ವಾ ಎಂದು ಕೇಳಿದಾಗ ನಾನು ಯಾರಿಲ್ಲ ಎಂದು ಹೇಳಿದೆ. ಆಗ ಅವರು ನಾನು ಇದನ್ನು ನಂಬುವುದಿಲ್ಲ, ಸುಳ್ಳು ಹೇಳಬೇಡ, ನೋಡೋಕೆ ಇಷ್ಟು ಚೆನ್ನಾಗಿ ಇದ್ದೀಯಾ, ಏನು ಕಡಿಮೆಯಾಗಿದೆ ನಿನಗೆ ಎಂದರು. ಆಗ ಅವರು ಸರಿ, ನಿನಗೆ ಯಾರೂ ಇಲ್ಲ, ಕಾಲೇಜಲ್ಲಿ ಕೂಡ ಇದ್ದಿಲ್ವಾ ಅಂತ ಕೇಳಿ ಮುಂದುವರೆದು ನಿನಗೆ ಯಾವತರ ಇದ್ದಾರೆ ಇಷ್ಟ ಎಂದು ಕೇಳಿದಾಗ ನಾನು ಹೋಗಲಿ ಬಿಡಿ ಇವಾಗೆಲ್ಲ ಅದ್ಯಾಕೆ ಎಂದು ಹೇಳಿದೆ. ಆಗ ಅವರು ಹೇಳೋ ಪರವಾಗಿಲ್ಲ, ಹೇಳಿದ್ರೆ ತಾನೇ ಗೊತ್ತಾಗುತ್ತೆ ಎಂದರು. ಆಗ ನಾನು ನಿಮಗೆ ಬೇಜಾರು ಮಾಡಿಕೊಳ್ಳುವುದಿಲ್ಲ ಎಂದರೆ ಹೇಳ್ತೀನಿ ಎಂದಾಗ ಅವರು ನಾನು ಯಾಕೆ ಬೇಜಾರು ಮಾಡಿಕೊಳ್ಳಲಿ ಹೇಳು ಎಂದರು. ಆಗ ನಾನು ಧೈರ್ಯ ಮಾಡಿ ನಿಮ್ಮ ಹಾಗೆ ಅಂತ ಹೇಳಿದಾಗ ಅವರು ಶಾಕಾಗಿ ಬಿಟ್ಟರು. ಆಗ ಅವರು ಪರವಾಗಿಲ್ಲವೇ, ತುಂಬಾನೇ ಧೈರ್ಯವಂತ ನೀನು, ನೇರವಾಗಿಯೇ ಎಲ್ಲ ಹೇಳ್ತೀಯಾ ಎಂದರು. ಆಗ ನಾನು ನೇರವಾಗಿ ಮಾತಾಡೋ ಸಲುವಾಗಿ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಕೂಡ ನನ್ನ ದೂರ ಮಾಡಿದ್ದಾರೆ, ಇನ್ನು ನನಗೆ ಯಾರು ಬೀಳ್ತಾರೆ ಎಂದಾಗ ಅವರು ಆಯ್ತು ಬಿಡು, ಅವತ್ತು ಯಾಕೆ ನನ್ನ ಹಾಗೆ ನೋಡ್ತಾ ಇದ್ದೆ ಎಂದಾಗ ನಾನು ಸುಮ್ಮನಾದೆ. ಆಗ ಅವರು ಸರಿ ಬಿಡು, ನಿನಗೆ ಮಾತಾಡೋಕೆ ಧೈರ್ಯ ಕಡಿಮೆ ಅನಿಸುತ್ತೆ ಎನ್ನುತ್ತಾ ಇವಾಗ ಸ್ವಲ್ಪ ಸುಮ್ನೆ ಕೂರು ಅಂತ ಹೇಳುತ್ತಾ ಬಂದು ಮುತ್ತಿದ್ದಾಗ ನನಗೆ ಶಾಕೆ ಅನಿಸಿತು. ಆಗ ನಾನು ದೂರ ಸರಿದಾಗ ಅವರು ನಿನಗೆ ನಾನೇ ಎಲ್ಲ ಹೇಳಿಕೊಡಬೇಕು, ನಿನಗೆ ಅಷ್ಟೇನು ಗೊತ್ತಿಲ್ಲ ಅನ್ಸುತ್ತೆ, ಬೇಗ ಬಾರೋ, 1 ವರ್ಷ ಆಗಿದೆ. ನನ್ನ ಯಜಮಾನ ಇದ್ದಾಗ ಸರಿಯಾಗಿ ಈ ಆಸ್ತಿ ಬಗ್ಗೆ ಕಾಳಜಿ ವಹಿಸಿದರು. ಇವಾಗ 1 ವರ್ಷದಿಂದ ಸರಿಯಾಗಿ ಕಾಳಜಿ ವಹಿಸಿಲ್ಲ, ಇನ್ಮೇಲೆ ಈ ಆಸ್ತಿ ನಿನಗೆ ಸೇರಿದ್ದು ಅಂತ ಹೇಳಿದಾಗ ಅವತ್ತು ಅಲ್ಲಿಯೇ ಸರಿಯಾಗಿ ಕಾಳಜಿ ವಹಿಸಿ ಎಲ್ಲ ಕೆಲಸ ಮುಗಿಸಿದೆ. ಆದರೆ ಅದೆಲ್ಲ ಗತಕಾಲದ ನೆನಪುಗಳು. ಆದರೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವೊಮ್ಮೆ ಕೆಲ ಘಟನೆಗಳು ನಡೆಯುತ್ತವೆ, ಆದರೆ ಯಾರೂ ಕೂಡ ಹೀಗೆ ಮಾಡಬೇಡಿ. ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಗಳು ಆಗಿದ್ದು ಇವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಬೇಕು. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.